ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ವಿಕಮ್ಯ ಟಿವಿಗೆ ಸ್ವಾಗತ. ನಾನು ನಿಮ್ಮ ಶ್ವೇತಾ. ಈ ಮಳೆಗಾಲದಲ್ಲಿ ನಾವು ಗುಜ್ಜೆ ಅಥವಾ ಹಲಸಿನಕಾಯಿನ ಸಾಂಬಾರ ತಿನ್ನಿಲ್ಲ ಅಂದರೆ ಹೇಗೆ ಅಲ್ವಾ? ಬನ್ನಿ, ಇವತ್ತು ಅದನ್ನು ಸುಲಭವಾಗಿ ಹೇಗೆ ಮಾಡೋದು ಮತ್ತು ಆ ಹಲಸಿನಕಾಯಿನ ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಮ್ಮ ಮಾವನವರು ಹಲಸಿನಕಾಯಿನ ಕ್ಲೀನ್ ಮಾಡ್ತಾ ಇದ್ದಾರೆ. ಹಲಸಿನಕಾಯಿಗೆ ಮೊದಲು ನಾವು ಮೇಲ್ಗಡೆ ಈ ಥರ ಒಂದು ಕೋಲು ಅಥವಾ ಗೂಟ ಅಂತ ಹೇಳ್ತಾರೆ, ತುದಿನ ಶಾರ್ಪ್ ಮಾಡಿಕೊಂಡು ಈ ಥರ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ಆವಾಗ ನಮಗೆ ಕ್ಲೀನ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಮೇಲ್ಗಡೆ ಮುಳ್ಳು ಥರ ಇರುತ್ತಲ್ಲ ಗ್ರೀನ್ ಕಲರು, ಅದನ್ನು ತೆಗಿಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಇವಾಗ ಈ ಥರ ಗೂಟನ ಹಾಕ್ಕೊಂಡಾದ್ಮೇಲೆ ನಾವು ಇದನ್ನು ಮೇಲ್ಗಡೆ ಕತ್ತಿಯಿಂದ ಸಿಪ್ಪೆನ ಕೊಚ್ಕೋಬೇಕು. ಮೇಲ್ಗಡೆ ಗ್ರೀನ್ ಇದೆಯಲ್ಲ, ಗ್ರೀನ್ ಎಲ್ಲ ಹೋಗಿ ನಮಗೆ ವೈಟ್ ಕಾಣಿಸ್ಬೇಕು. ಇವಾಗ ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಥರ ಸುತ್ತ ನಾವು ಕ್ಲೀನಾಗಿ ಕೊಚ್ಕೋಬೇಕು. ನೋಡಿ, ಮತ್ತು ಅದು ನಾವು ಕೊಚ್ಚಿದ ಮೇಲೆ ವೈಟ್ ಇರೋದೆಲ್ಲ ಗಾಳಿಗೆ ಒಂಥರ ಬ್ರೌನ್ ಆಗುತ್ತೆ. ಅದೇನು ತೊಂದರೆ ಇಲ್ಲ, ಅದರಿಂದ ಏನು ಟೇಸ್ಟ್ ಏನು ಕೂಡ ಡಿಫರ್ ಆಗಲ್ಲ. ನೋಡಿ, ಈ ಥರ ನೀಟಾಗಿ ನಾವು ಹಲಸಿನಕಾಯಿನ ಕ್ಲೀನ್ ಮಾಡ್ಕೋಬೇಕು. ಇದು ಮೇಯ್ನು, ಏಕೆಂದರೆ ಅದು ಸಿಪ್ಪೆ ಎಲ್ಲ ಇದ್ರೆ ಅದು ಚೆನ್ನಾಗಿರೋದಿಲ್ಲ. ಮತ್ತು ಆ ಗ್ರೀನ್ ಇದ್ರೂ ಕೂಡ ಚೆನ್ನಾಗಿರಲ್ಲ. ಆ ಗ್ರೀನ್ ಎಲ್ಲ ನೀಟಾಗಿ ಹೋಗಬೇಕು, ಸ್ವಲ್ಪ ಕೂಡ ಗ್ರೀನ್ ಇರಬಾರ್ದು ಮೇಲ್ಗಡೆ. ಆ ರೀತಿ ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ನಾವು ಕಟ್ ಮಾಡುವಾಗ ಕೂಡ ಒಂದು ಸಲ ಕ್ಲೀನ್ ಮಾಡ್ಕೊಳ್ತೀವಿ. ಅದಕ್ಕೂ ಮುಂಚೆ ಒಂದು ಸಲ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೇಕು. ನಂತರ ಇಲ್ಲಿ ಈ ಹಲಸಿನಕಾಯಿನ ಕಟ್ ಮಾಡಲಿಕ್ಕೆ ನಾವು ಕೈಗೆ ಮತ್ತು ನಾವು ಕಟ್ ಮಾಡೋವಂಥ ಚಾಕು ಅಥವಾ ಕುಡ್ಲು, ಕತ್ತಿ, ಇವಾಗ ನಾವು ಚಾಕುಗಿಂತನೂ ಈ ಥರ ಕುಡ್ಲು ಕತ್ತಿನ ಯೂಸ್ ಮಾಡಿದ್ರೆ ನಮಗೆ ತುಂಬ ಈಸಿ ಆಗುತ್ತೆ. ಕುಡ್ಲು ಅಂತಲೂ ಕರೀತಾರೆ, ಕುಡ್ಗೋಲು ಅಂತ ಕೂಡ ಕರೀತಾರೆ. ಮಲೆನಾಡು ಕಡೆ ಎಲ್ಲ ತರಕಾರಿ ಹೆಚ್ಚಲಿಕ್ಕೆ ಇದನ್ನೇ ಜಾಸ್ತಿ ಬಳಸೋದು, ಅದರಲ್ಲಿ ಬಳಸ್ಬೋದು. ಇಲ್ಲಿ ನಾವು ಕತ್ತಿ ತಗೊಂಡು ಫಸ್ಟ್ ಅದನ್ನು ಭಾಗ ಮಾಡ್ಕೋಬೇಕು. ನಮ್ಮನೇಲಿ ಕುಡ್ಲು ಶಾರ್ಪ್ ಇರಲಿಲ್ಲ, ಹಾಗಾಗಿ ನಮ್ಮ ಅತ್ತೆ ಇದು ಕತ್ತಿನಲ್ಲೇ ಇದನ್ನು ಭಾಗ ಮಾಡ್ತಾಯಿದ್ದಾರೆ. ನೋಡಿ, ಈ ಥರ ಭಾಗ ಎಲ್ಲ ಮಾಡ್ಕೊಂಡ ನಂತರ ಮುಂದ್ಗಡೆ ದಂಟು ಇರುತ್ತಲ್ಲ, ಆ ದಂಟನ್ನು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೋ ಆ ಥರ ಕಟ್ ಮಾಡ್ಬೋದು. ಬಟ್ ಈ ಥರ ಮುಂದ್ಗಡೆ ಇರೋವಂಥ ದಂಟು ಅದು ದಿಂಡು ಥರ ಇರುತ್ತೆ, ಅದು ಏನೂ ಇದಾಗಲ್ಲ. ಸೊ ಅದು ಹಾಗೆಯೇ ಹಿಂದುಗಡೆ ನಮಗೆ ಆಲ್ರೆಡಿ ಗ್ರೀನ್ ತೆಗ್ದಿರ್ತೀವಲ್ಲ, ಅಂದ್ರೂ ಅದು ಸ್ವಲ್ಪ ಇರುತ್ತೆ, ಅದನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ ಅಂತ. ತುಂಬಾ ಈಸಿ, ಒಂದೆರಡು ಸಲ ನಾವು ಮಾಡಿದ್ರೆ ನಮಗೆ ಬಂದುಬಿಡುತ್ತೆ. ಈ ಥರ ನೀಟಾಗಿ ಎಲ್ಲರೂ ತೊಗೊಂಡು ಮಧ್ಯದಲ್ಲಿ ಹಲಸಿನ ತಿರುಳಿರುತ್ತಲ್ಲ, ಅದನ್ನು ಮಾತ್ರ ನಾವು ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನಮ್ಗೆ ಯಾವ ಸೈಜ್ ಬೇಕೋ ಅದಕ್ಕೆ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸಾಂಬಾರು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದೀನಿ. ನಾವು ಬಿರಿಯಾನಿ, ಕಬಾಬ್ ಆ ಥರ ಎಲ್ಲ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗೆ ಮಾಡ್ಕೋಬೋದು. ಅದನ್ನೆಲ್ಲ ನಾನು ಅರಿಶಿನ ಹಾಕಿರೋ ನೀರಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 2 ಈರುಳ್ಳಿನ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾನಿಲ್ಲಿ 2-3 ಗರಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಎಳೆ ಕರಿಬೇವಿನ ಸೊಪ್ಪು ಆಗಿರೋದ್ರಿಂದ ಒಂಚೂರು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ಅದೆಲ್ಲ ಫ್ರೈ ಆದ ನಂತರ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ, ಸ್ವಲ್ಪನೇ ಹಾಕೋಬೇಕು. ನಂತರದಲ್ಲಿ ನಾನು ಹೆಚ್ಚಿಟ್ಕೊಂಡಿರೋಂಥ ಹಲಸಿನಕಾಯಿಗಳ ಹೋಳುಗಳನ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಅರಿಶಿನ ನೆನೆಸಿದ ನೀರಲ್ಲಿ ಹಾಕಿದ್ನಲ್ಲ, ಅದನ್ನು ಒಂದು ಸಲ ತೊಳೆದು ಹಾಕ್ತಾಯಿದ್ದೀನಿ. ಸಾಕು, ಅದೊಂದು ಸಲ ತೊಳೆದ್ರೆ ಅದೇನು ಜಾಸ್ತಿ ಇದಾಗಿರಲ್ಲ. ಇದನ್ನು ಒಂದು 2 ನಿಮಿಷ ಫ್ರೈ ಮಾಡಿದ ನಂತರ ನಾನಿಲ್ಲಿ ಇದಕ್ಕೆ 2 ಟೊಮೊಟೊನ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿ ಹಾಕಿ 1-2 ನಿಮಿಷ ಮತ್ತೆ ಫ್ರೈ ಮಾಡಬೇಕಾಗುತ್ತೆ. ಜಸ್ಟ್ ಅದು ಹಸಿ ವಾಸನೆ ಹೋಗಲಿ ಅಂತ 2 ನಿಮಿಷ ಫ್ರೈ ಆದ ನಂತರ ನಾನು ಇದಕ್ಕೆ 2 ಸ್ಪೂನಷ್ಟು ಅಚ್ಕಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪೌಡರು, ನಾನಿಲ್ಲಿ ಸಾಂಬಾರು ಪುಡಿನ ಬಳಸ್ತಾ ಇಲ್ಲ. ಈ ಥರ 2 ಸ್ಪೂನ್ ಅಚ್ಕಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ದು ಒಂದು ಸ್ವಲ್ಪ ಬಾಡಬೇಕು, ಸ್ವಲ್ಪ ನೀರೆಲ್ಲ ಸುಣ್ಣದಂಗೆ ಆಗಲಿ, ಹಾಗಾಗಿ ಬಾಡಲಿಕ್ಕೆ ಬಿಟ್ಟಿದ್ದೀನಿ. ನಂತರ ಇಲ್ಲಿ ಅದಕ್ಕೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ. ಇದಕ್ಕೆ ಅರ್ಧ ಹೋಳಷ್ಟು ತೆಂಗಿನಕಾಯಿ, ಆಲ್ಮೋಸ್ಟ್ ಇದು ಅರ್ಧ ಕಪ್ಪಷ್ಟಿದೆ ಚಿಕ್ಕ ತೆಂಗಿನಕಾಯಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಸಾಲೆ, ಎಷ್ಟು ಬೇಕೋ ಅಷ್ಟು ಕಾಯಿನ ಬಳಸ್ಕೋಬೋದು. ನಂತರ 1 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಅರ್ಧ ಟೀ ಸ್ಪೂನಷ್ಟು ಚಕ್ಕೆ ಲವಂಗದ ಪುಡಿ. ಇದಕ್ಕೆ ನಾವು ಗರಂ ಮಸಾಲೆ ಅಂತ ಚಕ್ಕೆ ಲವಂಗದ ಪುಡಿ ಹಾಕಿದ್ರೇ ಟೇಸ್ಟ್ ಇರುತ್ತೆ. ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಡು ನಾವು ಅದನ್ನು ಇದು ಮಸಾಲೆಗೆ ಇವಾಗ ಆಲ್ರೆಡಿ ಹಲಸಿನಕಾಯಿ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಕುಕ್ಕರು, ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಒಂದು ಸಲ ನೀರು ಕುದಿಲಿಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಿ
ಮಸಾಲೆ ಸ್ವಲ್ಪ ಹಲಸಿನ ಹೋಳುಗಳಿಗೆ ಹಿಡ್ಕೋಬೇಕು, ಹಲಸಿನಕಾಯಿ ಹೋಳಿಗೆ. ಆ ಥರ ನೀರು ಕುದಿಲಿಕ್ಕೆ ಬಂದಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರಲ್ಲಿ ನಾವು 2 ವಿಷಲ್ನ ತೊಗೊಳ್ಬೇಕು. 2 ವಿಷಲ್ ಆದಮೇಲೆ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಇಲ್ಲಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ನಮಗೆ ಸಾಂಬಾರು ಥರ ಬೇಡ, ಗೊಜ್ಜು ಥರ ಬೇಕು ಅಂದರೆ 1-2 ನಿಮಿಷ ಸ್ಟವ್ ಮೇಲೆ ಇಟ್ಟು ಇದನ್ನು ಹಾಗೆಯೇ ಡ್ರೈ ಆಗಾಕ್ಬಿಟ್ರೆ ಗೊಜ್ಜು ಥರ ಆಗುತ್ತೆ. ಇಲ್ಲ ನಾವು ಇನ್ನೊಂದು ಸ್ವಲ್ಪ ತೆಳು ಮಾಡ್ಕೋತೀವಿ ಅಂದರೆ ಸಾಂಬಾರು ಥರ ಆಗುತ್ತೆ. ಇದು ರೊಟ್ಟಿ, ಚಪಾತಿ, ದೋಸೆ, ಇಡ್ಲಿ, ರೈಸ್ ಎಲ್ಲದಕ್ಕೂ ಕೂಡ ಸೂಪರಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸುಲಭವಾಗಿ ಹಲಸಿನಕಾಯಿ ಸಾಂಬಾರನ್ನ ಮಾಡ್ಬೋದು ಅಂತ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮನೇಲಿ ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.